ಬಾಲರಾಮನ ಮೂರ್ತಿ ಈಗಾಗಲೇ ಅಯೋಧ್ಯೆಯ ರಾಮ ಮಂದಿರದ ದೇಗುಲವನ್ನ ತಲುಪಿದೆ. ಇವತ್ತಿನ ಕಾರ್ಯಕ್ರಮ ಏನು ಹಾಗಾದ್ರೆ ಹೇಗಿರುತ್ತೆ? ರಾಮ ಮಂದಿರದಲ್ಲಿ ಡೀಟೇಲ್ಸ್ ನೋಡ್ತಾ ಹೋಗೋಣ. ಮಂತ್ರಘೋಷಗಳ ನಡುವೆ ದೇಗುಲದೊಳಗೆ ಬಾಲರಾಮನ ವಿಗ್ರಹ ಶಿಫ್ಟ್ ಆಗಿದೆ. ರಾಮ ಮಂದಿರ ಪ್ರವೇಶಿಸಿದ ಬಾಲರಾಮನ ಮೂರ್ತಿ. ಮಂತ್ರ ಘೋಷಗಳ ನಡುವೆ ದೇಗುಲದೊಳಗೆ ವಿಗ್ರಹವನ್ನ ಶಿಫ್ಟ್ ಮಾಡಲಾಗಿದ್ದು, ಕ್ರೇನ್ ಮುಖಾಂತರ ರಾಮ ಮಂದಿರದ ಸಂಕೀರ್ಣಕ್ಕೆ ರಾಮಲಲ್ಲಾನ ಮೂರ್ತಿಯನ್ನ ಸ್ಥಳಾಂತರ ಮಾಡಲಾಯಿತು. ಟ್ರಸ್ಟ್ ಧರ್ಮದರ್ಶಿ ಉಡುಪಿ ಪೇಜಾವರ ಶ್ರೀ ಸಮ್ಮುಖದಲ್ಲಿ ನಿನ್ನೆಯೇ ತರಲಾಯಿತು. ಮೂರ್ತಿ ಕೆತ್ತಿದ ಅರುಣ್ ಯೋಗಿರಾಜ್ ಅವರು ಕೂಡ ಉಪಸ್ಥಿತರಿದ್ರು. ಸೊ ಇವತ್ತಿನ ಕಾರ್ಯಕ್ರಮ ಏನಪ್ಪಾ ಅಂತ ಹೇಳಿದ್ರೆ, ಗರ್ಭಗುಡಿಯೊಳಗೆ ಪ್ರತಿಷ್ಠಾಪನೆಯನ್ನ ಮಾಡಲಾಗುತ್ತೆ. ಗರ್ಭಗುಡಿಯ ಪಾಣಿಪೀಠದ ಮೇಲೆ ಮೂರ್ತಿಯನ್ನ ಸ್ಥಾಪನೆ ಮಾಡ್ತಾರೆ. ಪ್ರಾಣ ಪ್ರತಿಷ್ಠಾಪನೆ 22ನೇ ತಾರೀಕು. ಇವತ್ತು ಮೂರ್ತಿಯನ್ನ ಗರ್ಭಗುಡಿಯೊಳಗೆ ತಂದಿಡುವಂಥದ್ದು. ಅನಂತರ ಕೆಲವೊಂದು ಹೋಮ ಹವನಗಳನ್ನ ಕೂಡ ಇಟ್ಕೊಂಡಿದ್ದಾರೆ. ಗಣೇಶ ಅಂಬಿಕಾ ಪೂಜೆ, ವರುಣಾ ಪೂಜೆ, ವಾಸ್ತು ಪೂಜೆ ಅಂತೆಲ್ಲ ನಡೆಯುತ್ತೆ. ಪವಿತ್ರೀಕರಣದ ಪ್ರಕ್ರಿಯೆ ಇವತ್ತಿನಿಂದ ಆರಂಭ ಆಗುತ್ತೆ. ಅಂದ್ರೆ ಗರ್ಭಗುಡಿಯೊಳಗೆ ಒಂದು ಮೂರ್ತಿಯನ್ನ ಇರಿಸಿದ ನಂತರ ಈ ಶುಭ ದಿನದಂದು ಮಂಟಪ ಪ್ರವೇಶ ಪೂಜೆ, ಹಾಗೆ ವಾಸ್ತು ಪೂಜೆ, ವರ್ಣನ ಪೂಜೆ ಇವೆಲ್ಲವೂ ಆದ ನಂತರ ಗರ್ಭಗುಡಿಯಲ್ಲಿ ರಾಮಲಲ್ಲ 5 ವರ್ಷದ ರಾಮ ಹೇಗಿದ್ದ ಅನ್ನುವಂಥದ್ದು ಎಲ್ರಿಗೂ ಕೂಡ ಕುತೂಹಲ ಮೂಡಿಸ್ತಾ ಇದೆ. ನೆನ್ನೆಯೂ ಕೂಡ ಟಾರ್ಪೆಲ್ ಕಂಪ್ಲೀಟ್ ಆಗಿ ಕವರ್ ಮಾಡಿದಂತಹ ಟಾರ್ಪೆಲ್ ಹುಡ್ ಲಾರಿನಲ್ಲೇ ಕ್ರೇನ್ ಅಂದ್ರೆ ಲಾರಿಲಿ ತಂದು ಕ್ರೇನ್ ಮುಖಾಂತರ ಅದನ್ನ ಸ್ಥಳಾಂತರ ಮಾಡಿದ್ದಾರೆ. ಎಲ್ಲಿಯೂ ಕೂಡ ನಮಗೆ ಅದರ ಮುಖ ಪರಿಚಯ ಹಿಂಗಿರುತ್ತಾ ಅಂದ್ರೆ ಕುತೂಹಲ ದಿನ ಕಳೆದಂತೆ ಹೆಚ್ಚಾಗ್ತಾ ಇದೆ. ಹೀಗಿರ್ಬಹುದಾ, ಹಾಗಿರ್ಬೋದಾ ರಾಮಲಲ್ಲಾನ ಮೂರ್ತಿ ಅಂತ ನಮ್ಮೂರಿನವರೇ ಕೆತ್ತಿರುವುದರಿಂದ ಇನ್ನೂ ಕೂಡ ಹೆಚ್ಚಿನ ಕುತೂಹಲ ಇದೆ. ಇದು ನಿನ್ನೆ ರಾತ್ರಿ ಒಂದು ಭಾಗದಲ್ಲಿ ಗಮನಿಸ್ತಾ ಇದ್ದೀರಿ. ಲಾರಿ ಮುಖಾಂತರ ತಂದು ಕ್ರೇನ್ ಮುಖಾಂತರ ವಿಗ್ರಹವನ್ನ ಶಿಫ್ಟ್ ಮಾಡಿದಂತಹ ಚಿತ್ರಣ. ಮಗದೊಂದು ಕಡೆ ಅರುಣ್ ಯೋಗಿರಾಜ್ ಅವರು, ಆ ಶಿಲ್ಪಿ, ಒಂದು ಶಿಲ್ಪವನ್ನ ಕೆತ್ತಿದಂತಹ ವ್ಯಕ್ತಿ ನಮ್ಮ ಮೈಸೂರಿನವರು, ಅವರು ಕೂಡ ಉಪಸ್ಥಿತರಿದ್ರು. ಇವತ್ತಿನ ಕಾರ್ಯಕ್ರಮ ಏನಪ್ಪಾ ಅಂತ ನೋಡೋದಾದ್ರೆ, ಕೆತ್ತನೆ ಮಾಡಿದಂತಹ ಸ್ಥಳದಿಂದ ಈಗಾಗಲೇ ದೇಗುಲಕ್ಕೆ ವಿಗ್ರಹವನ್ನ ಸ್ಥಳಾಂತರ ಮಾಡಲಾಗಿದೆ. ಗರ್ಭಗುಡಿಯಲ್ಲಿ ಇವತ್ತು ಶ್ರೀರಾಮಲಲ್ಲಾನ ಮೂರ್ತಿಯನ್ನ ಅಳವಡಿಕೆ ಮಾಡ್ತಾರೆ. 22 ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡ್ತಾರೆ. ಅದೆರಡು ಅಂದ್ರೆ ಅವರವರ ಕಾರ್ಯಕ್ರಮಗಳು ನಮಗೆ ತೀರಾ ಡೀಟೇಲ್ಡ್ ಆಗಿ ಏನೇನು ಪೂಜೆ ಮಾಡ್ತಾರೆ, ಏನು ಹೋಮ ಹವನ, ಇದು ಯಾಕೆ ಅನ್ನುವಂಥದ್ದು ಡೀಟೇಲ್ ಗೊತ್ತಿಲ್ಲ ಅಂದ್ರೂ ಕೂಡ ಏಕಾಏಕಿ ತಗೊಂಡು ಹೋಗಿ ಏನು ಕ್ರೇನಿಂದ ತಗೊಬಂದ್ರು ಒಳ ಕೂರಿಸಿ ಪೂಜೆ ಮಾಡುವಂಥದ್ದಲ್ಲ. ಹಲವು ವಿಧಿವಿಧಾನಗಳನ್ನೆಲ್ಲ ಮಾಡ್ತಾರೆ. ನಿನ್ನೆ ಹಾಗೆ ನೋಡೋದಾದ್ರೆ ಗರ್ಭಗುಡಿಯೊಳಗೆ ಇಲ್ಲಿ ತನಕ ಏನಾದರೂ ಶಿಲ್ಪಿ ಕೆತ್ತನೆ ಆಗುವಂತ ಅಂದ್ರೆ ಆ ಶಿಲ್ಪ ಕೆತ್ತನೆ ಆಗೋ ಸಂದರ್ಭದಲ್ಲಿ ಏನಾದರೂ ದೋಷಗಳಿದ್ರೆ, ಲೋಪಗಳಾಗಿದ್ರೆ, ಅಥವಾ ಇಡೀ ರಾಮ ಮಂದಿರ ಕಟ್ಟಬೇಕಾದ್ರೆ ಏನಾದರೂ ಲೋಪದೋಷಗಳಾಗಿದ್ರೆ ಅವೆಲ್ಲವೂ ಕೂಡ ಸರಿದು ಹೋಗ್ಬಿಡ್ಲಿ ಅನ್ನೋ ಕಾರಣಕ್ಕೆ ಒಂದು ಪ್ರಾಯಶ್ಚಿತ ಪೂಜೆಯನ್ನ ಕೂಡ ಮಾಡಿದ್ರು. ಅದಾದ್ಮೇಲೆ ತಡರಾತ್ರಿ ಆಯಿತು. ರಾಮಲಲ್ಲಾನ ಮೂರ್ತಿಯನ್ನ ಲಾರಿ ಮುಖಾಂತರ ಸಂಪೂರ್ಣವಾಗಿ ಟಾರ್ಪೆಲ್ ಕವರ್ ಮಾಡಿದ್ದಾರೆ ನೋಡಿ. ಎಲ್ಲೂ ಕೂಡ ಆತನ ಮೂರ್ತಿ ನಮಗೆ ಕಣ್ಣಿಗೆ ಕಾಣಲೇ ಇಲ್ಲ. ಆಮೇಲೆ ಅದನ್ನ ಕ್ರೇನ್ ಮುಖಾಂತರ ಎತ್ತಬೇಕಾದ್ರೂ ಕೂಡ ಆತನ ಕಣ್ಣಿಗೆ, ರಾಮನ ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿದ್ರು. ಅದಕ್ಕೆ ಹಲವು ಕಾರಣಗಳಿರುತ್ತೆ. ಅಂದ್ರೆ ಜನ ನೋಡಬಾರ್ದು ಅನ್ನೋ ಒಂದು ಕಾರಣಕ್ಕಲ್ಲ. ದೇವರ ಅಂದ್ರೆ ಈಗ ಇನ್ನು ಯಾವುದೇ ಪೂಜೆ ಪುನಸ್ಕಾರ ಆಗಿಲ್ಲ, ದೇವರ ದೃಷ್ಟಿ ನೇರವಾಗಿ ಜನರ ಮೇಲೆ ಬೀಳಬಾರದು ಅಂತ. ಅದು ಪ್ರಾಣ ಪ್ರತಿಷ್ಠಾಪನೆ ಆದ್ಮೇಲೆ ಆ ದೇವಮೂರ್ತಿಗೆ ಅಥವಾ ದೈವ ಮೂರ್ತಿಗೆ ಒಂದು ಸೌಮ್ಯ ಕಳೆ ಬರುತ್ತೆ. ಅದು ಎಲ್ಲಾ ದೇವಸ್ಥಾನಗಳಲ್ಲೂ ಅಷ್ಟೇ. ರಾಮ ಮಂದಿರ ಅಂದ್ರೆ ರಾಮನ್ ಕೂರಿಸೋ ವಿಚಾರದಲ್ಲ, ಎಲ್ಲಾ ದೇವಸ್ಥಾನಗಳಲ್ಲೂ ಮೂರ್ತಿನ ಕೂರಿಸ್ಬೇಕಾದ್ರೆ ಇಂತಹ ಪ್ರಕ್ರಿಯೆಗಳಾಗುತ್ತೆ. ಅದು ಇವತ್ತು ರಾಮ ಮಂದಿರದಲ್ಲಿ ನಡೆಯುತ್ತೆ. ಇವತ್ತು ಗರ್ಭಗುಡಿಯಲ್ಲಿ ಬಾಲರಾಮನ ಮೂರ್ತಿಯನ್ನ ಅಳವಡಿಕೆ ಮಾಡ್ತಾರೆ ಅಥವಾ ಅಲ್ಲಿಗೆ ತಗೊಬಂದು ಕೂರಿಸ್ತಾರೆ. ಅಯೋಧ್ಯೆಯಲ್ಲಿ ಇವತ್ತು ಪವಿತ್ರೀಕರಣದ ಪ್ರಕ್ರಿಯೆಗಳು ಬಹಳ ಚುರುಕಿನಿಂದ ಸಾಗುತ್ತೆ.
ಮಂಟಪ ಪೂಜೆ, ವಾಸ್ತು ಪೂಜೆ, ವರುಣನ ಪೂಜೆ ಇವೆಲ್ಲ ಆದ ನಂತರ, ಪೂಜಾ ವಿಧಿವಿಧಾನಗಳೆಲ್ಲವೂ ಆದ ನಂತರ ಗರ್ಭಗುಡಿಯನ್ನ ಬಾಲರಾಮ ಪ್ರವೇಶಿಸ್ತಾನೆ. ಈಗಾಗಲೇ ರಾಮ ಮಂದಿರವನ್ನ ಪ್ರವೇಶಿಸಿದ್ದಾಗಿದೆ ಬಾಲರಾಮ, ಆದರೆ ಗರ್ಭಗುಡಿಯನ್ನ ಇನ್ನೂ ಕೂಡ ಪ್ರವೇಶಿಸಿಲ್ಲ. ಅದಕ್ಕೂ ಮುಂಚೆ ಕೆಲವು ವಿಧಿವಿಧಾನಗಳಾಗಬೇಕು, ಹಲವು ಪೂಜೆ ಪುನಸ್ಕಾರಗಳಾಗಬೇಕು. ಅದೇ ಈ ಮಂಟಪ ಪೂಜೆ, ವಾಸ್ತು ಪೂಜೆ, ವರುಣನ ಪೂಜೆ ಇವೆಲ್ಲ ಆದ ನಂತರ ಗರ್ಭಗುಡಿಯನ್ನ ಬಾಲರಾಮ ಪ್ರವೇಶಿಸ್ತಾನೆ. ಅಲ್ಲಿಗೆ ಕೂರಿಸ್ತಾರೆ. ಗರ್ಭಗುಡಿಯ ಪಾಣಿಪೀಠದ ಮೇಲೆ ಮೂರ್ತಿಯ ಸ್ಥಾಪನೆ ಆಗುತ್ತೆ. ಸೋಮವಾರ ಬಾಲರಾಮನ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ. ಇವತ್ತು ಬರೀ ಪ್ರತಿಷ್ಠಾಪನೆ ಅಂದ್ರೆ ಆ ಒಂದು ಪಾಣಿಪೀಠದ ಮೇಲೆ ಬಾಲರಾಮನ ವಿಗ್ರಹವನ್ನ ಅಥವಾ ರಾಮಲಲ್ಲನ ಕರ್ಕೊಂಡು ಕೂರಿಸ್ತಾರೆ. ಪೂಜೆ ವಿಧಿವಿಧಾನಗಳಾದ ಮೇಲೆ ಪ್ರಾಣ ಪ್ರತಿಷ್ಠಾಪನೆ ಯಾವಾಗ? 22ನೇ ತಾರೀಕು. ಅದಕ್ಕೆ 16ನೇ ತಾರೀಕಿಂದಲೇ ನಿರಂತರ ಕಾರ್ಯಕ್ರಮಗಳಿದೆ. ಇವತ್ತು ನಾವು ನೋಡಿದ್ವಿ, ಗರ್ಭಗುಡಿಯ ಪಾಣಿಪೀಠದ ಮೇಲೆ ಮೂರ್ತಿಯನ್ನ ಸ್ಥಾಪನೆ ಮಾಡ್ತಾರೆ. ಅದಾದ್ಮೇಲೆ ಕೆಲವೊಂದು ಪೂಜೆ ಪುನಸ್ಕಾರಗಳಾಗುತ್ತೆ. ನಾಳೆ ಅಗ್ನಿ ಸ್ಥಾಪನ, ನವಗ್ರಹ ಸ್ಥಾಪನ, ಹವನ ಆಗುತ್ತೆ. 20ನೇ ತಾರೀಕು ಬಹಳ ಪ್ರಮುಖವಾಗಿ ನಮ್ಮ ಪ್ರತಿನಿಧಿಗಳು 3 ಜನ, ಅರವಿಂದ್, ಮತ್ತೆ ಹಾಗೆ ಅರುಣ್, ಶಬೀರ್ 3 ಜನ ಅಯೋಧ್ಯೆಯಲ್ಲೇ ಇದ್ದಾರೆ. ಅವ್ರು ಹೇಳ್ತಾ ಇದ್ರು, ಸರಯೂ ನದಿಯ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಇದ್ರು ನಿಮಗೆ. ಆ ನದಿಯಿಂದ, ಪವಿತ್ರ ಜಲದಿಂದ ಒಂದು ನೀರನ್ನ ತಂದು ಇಡೀ ದೇಗುಲವನ್ನ ಶುದ್ಧೀಕರಣ ಮಾಡ್ತಾರೆ. ಅದಾದ್ಮೇಲೆ ಭಾನುವಾರ ರಾಮಲಲ್ಲಾ ಮೂರ್ತಿಗೆ 125 ಬಿಂದಿಗೆಯ ಒಂದು ಪವಿತ್ರ ಜಲದಿಂದ ಸ್ನಾನ ಮಾಡಿಸಲಾಗುತ್ತೆ ಅಥವಾ ಅಭಿಷೇಕವನ್ನ ಮಾಡಲಾಗುತ್ತೆ. ಆದ ನಂತರ ಇಲ್ಲಿ ತನಕ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದ 22ನೇ ತಾರೀಕು ಬಂದೇ ಬಿಡುತ್ತೆ. ಸೋಮವಾರ ಬಹಳ ಅದ್ಭುತವಾದಂತಹ, ಬಹಳ ವಿಶೇಷವಾದಂತಹ ಒಂದು ಸಮಯದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗತ್ತೆ ರಾಮಲಲ್ಲಾ. ಓಕೆ, ಇದೀಗ ಇವತ್ತಿನ ಕಾರ್ಯಕ್ರಮ ಹೇಗೆ ನಡೆಯುತ್ತೆ, ಎಷ್ಟು ಗಂಟೆಗೆ ಆಗುತ್ತೆ, ಯಾರೆಲ್ಲ ಭಾಗಿಯಾಗ್ತಾರೆ, ಇದೆಲ್ಲದ್ರ ಬಗ್ಗೆ ಡೀಟೇಲ್ನ ಕೊಡೋದಕ್ಕೆ ನಮ್ಮ ಜೊತೆಗೆ ಅರುಣ್ ಹಾಗೆ ಅರವಿಂದ್, ಶಬೀರ್ 3 ಜನ ಅಯೋಧ್ಯೆಯಿಂದಲೇ ಲೈವ್ಗೆ ಜಾಯ್ನ್ ಆಗ್ತಾ ಇದ್ದಾರೆ. 3 ಜನಕ್ಕೆ ಗುಡ್ ಮಾರ್ನಿಂಗ್. ಮೊದಲಿಗೆ ಅರವಿಂದ್, ಇವತ್ತಿನ ಕಾರ್ಯಕ್ರಮದ ವಿಶೇಷತೆಯನ್ನ ನೀವು ನಮಗೆ ತಿಳಿಸ್ಕೊಡ್ಬೋದಾ? ಖಂಡಿತ ವಿದ್ಯಾ, ವೆರಿ ಗುಡ್ ಮಾರ್ನಿಂಗ್. ಅಯೋಧ್ಯೆಯಲ್ಲಿದ್ದೀವಿ ನಾವು 3 ಜನ. ಇಡೀ ಅಯೋಧ್ಯೆಯನ್ನು ಸುತ್ತುವರಿತಾ ಇದ್ವಿ. ಸಾಮಾನ್ಯವಾಗಿ ನಿನ್ನೆ ರಾತ್ರಿ ಯಾವಾಗ ರಾಮಲಲ್ಲಾ ಮೂರ್ತಿ ಮಂದಿರಕ್ಕೆ ಪ್ರವೇಶ ಮಾಡಿತು, ಏಕಾಏಕಿ ಅದನ್ನು ಮಂದಿರದ ಆವರಣದಲ್ಲಿ ತೆಗೆದುಕೊಂಡು ಹೋಗಿ ಇರಿಸಲಾಗಿತ್ತು. ಇವತ್ತು ಆ ಮೂರ್ತಿಯನ್ನು ತೆಗೆದು ಅದನ್ನು ಶುದ್ಧೀಕರಿಸಿ ನಂತರ ಪಾಣಿಪೀಠದ ಮೇಲೆ ಅದನ್ನು ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಅಲ್ಲಿಂದನೇ ಪೂಜಾ ಕೈಂಕರ್ಯಗಳೆಲ್ಲವೂ ಕೂಡ ಶುರುವಾಗುತ್ತೆ. ಇವತ್ತು ಪ್ರಮುಖವಾಗಿ 3 ಕಾರ್ಯಕ್ರಮಗಳು ನಿಗದಿಯಾಗಿದೆ ವಿದ್ಯಾ. ಒಂದು ಜಲ ದಿವಸ್, ಒಂದು ತೀರ್ಥ ದಿವಸ್, ಮತ್ತೊಂದು ಗಂಧಾ ದಿವಸ್ ಅಂತಂದ್ಬಿಟ್ಟು. ಜಲ ದಿವಸ್ ಅಂತಂದರೆ ನಿಮಗೆ ಗೊತ್ತಿರಬಹುದು, ನಮ್ಮ ಶ್ಲೋಕದಲ್ಲಿ ಬರುತ್ತೆ, ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು ಅಂತಂದ್ಬಿಟ್ಟು. ಹೀಗೆ ಪವಿತ್ರ ನದಿಗಳ ನೀರನ್ನು ದೇಶದ ಉದ್ದಗಲದಿಂದಲೂ ಕೂಡ ತರಿಸಲಾಗಿದೆ. ಇದರ ಜೊತೆಗೆ ಬೇರೆ ಬೇರೆ ದೇಶದವರು ಕೂಡ ಆಯಾ ದೇಶಗಳ ಪವಿತ್ರ ನೀರನ್ನು ಈಗ ಇಲ್ಲಿಗೆ ಕಳಿಸ್ಕೊಟ್ಟಿದ್ದಾರೆ. ಸೊ ಅವೆಲ್ಲವನ್ನು ಕೂಡ ತಂದು ಪ್ರಾಂಗಣದಲ್ಲಿ ಇರಿಸುವಂತಹ ಕೆಲಸ ಮಾಡಲಾಗುತ್ತೆ. ಅದಾದ ನಂತರ ತೀರ್ಥ ದಿವಸ ಅಂತಂದ್ಬಿಟ್ಟು, ಅಂದರೆ ಎಲ್ಲ ನದಿಗಳ ನೀರನ್ನು ತೀರ್ಥದ ರೂಪದಲ್ಲಿ ವಿಗ್ರಹದ ಮೇಲೆ ಹಾಕ್ತಕ್ಕಂಥ ಕೆಲಸ, ಇವೆಲ್ಲವೂ ಕೂಡ ಇವತ್ತು ಸಾಯಂಕಾಲ ನೆರವೇರ್ತಕ್ಕಂಥದ್ದು. ಈ ಎಲ್ಲ ಕಾರ್ಯಗಳು ಮುಗಿದ ನಂತರ ಗಂಧಾ ದಿವಸ್ ಅಂತಂದ್ಬಿಟ್ಟು, ನಮ್ಮ ದೇಶದಲ್ಲಿ ಬೇರೆ ಬೇರೆ ಕಾಡುಗಳಲ್ಲಿ ಬೆಳೀತಕ್ಕಂಥ ಶ್ರೀಗಂಧಗಳನ್ನು ಒಟ್ಟಿಗೆ ತಂದು, ಅವೆಲ್ಲವೂ ಕೂಡ ಪವಿತ್ರವಾದದ್ದು, ಆ ಗಂಧವನ್ನು ತೆಗೆದು ಆ ಗಂಧವನ್ನು ರಸವನ್ನಾಗಿ ಮಾಡಿ ಇಡೀ ರಾಮಲಲ್ಲಾ ಮೂರ್ತಿಗೆ ಗಂಧದ ಲೇಪನವನ್ನು ಮಾಡ್ತಕ್ಕಂಥ ಕಾರ್ಯಕ್ರಮಗಳು. ಇದು 3 ಕೂಡ ಜಲ ದಿವಸ್, ತೀರ್ಥ ದಿವಸ್ ಮತ್ತು ಗಂಧಾ ದಿವಸ್ ಅಂತಂದ್ಬಿಟ್ಟು ಇವತ್ತು ರಾಮ ಮಂದಿರದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳು ಎಲ್ಲವೂ ಕೂಡ ಸಾಯಂಕಾಲ ನೆರವೇರುತ್ತೆ. ಮತ್ತು ಇವೆಲ್ಲವೂ ಕೂಡ ತುಂಬ ಎಲ್ಲ ಜನರ ಸಮ್ಮುಖದಲ್ಲಿ ಮಾಡ್ತಕ್ಕಂಥದ್ದಲ್ಲ, ಎಲ್ಲವೂ ಕೂಡ ರಹಸ್ಯವಾಗಿ ನಡೀತಕ್ಕಂಥ ಕಾರ್ಯಕ್ರಮ. ಶಾಸ್ತ್ರೋಕ್ತವಾಗಿ ಇದಕ್ಕೇನು ಅಯೋಧ್ಯ ರಾಮಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅವರಿದ್ದಾರೆ, ಅದರಲ್ಲಿ ಪೇಜಾವರ ಶ್ರೀಗಳಿದ್ದಾರೆ. ಅವರು ಶಾಸ್ತ್ರೋಕ್ತವಾಗಿ ಧರ್ಮಾನುಸಾರವಾಗಿ ಯಾವ ರೀತಿ, ಅಂದರೆ ಒಂದು ವಿಗ್ರಹ, ಈಗ ಸದ್ಯಕ್ಕೆ ಅದು ವಿಗ್ರಹ, ಆ ವಿಗ್ರಹಕ್ಕೆ ಏಕಾಏಕಿ ಒಂದು ಕ್ಷಣಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡೋದಕ್ಕಾಗಲ್ಲ, ಅದಕ್ಕೆ ತಯಾರಿಗಳಾಗಬೇಕಾಗತ್ತೆ. ಹಾಗಾಗಿ ಇವತ್ತಿನಿಂದಲೇ ತಯಾರಿಗಳನ್ನು ಮಾಡಿಕೊಂಡು ಕ್ರಮೇಣವಾಗಿ ಅದಕ್ಕೆ ಶಕ್ತಿ ರೂಪವನ್ನು ಕೊಟ್ಟು ಕೊನೆಯ ದಿನ ಅಂದರೆ 22ನೇ ತಾರೀಕು ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡ್ತಕ್ಕಂಥ ಕೆಲಸ. ಅದಕ್ಕೆ ಪೂರ್ವಭಾವಿಯಾಗಿ ವಿದ್ಯಾ ಇವತ್ತು ನಡೀತಕ್ಕಂಥ ಕಾರ್ಯಕ್ರಮಗಳ ವಿವರ ಹೀಗಿದೆ. ಓಕೆ ಅರವಿಂದ್, ಸ್ಟೇ ವಿತ್ ಮೀ, ನಿಮ್ಮನ್ನು ಸಂಪರ್ಕಕ್ಕೆ ತಗೊಳ್ತೀನಿ. ಹಾಗೇನು ಅರುಣ್, ರಾಮ ಮಂದಿರ ಮಾತ್ರ ಅಲ್ಲ, ಅಯೋಧ್ಯೆಯ ಮೂಲೆಯ ಡೀಟೇಲ್ಸ್ ಅನ್ನು ಕೊಡೋ ಪ್ರಯತ್ನವನ್ನ ಕಳೆದ 2-3 ದಿನದಿಂದ ನೀವು ಮಾಡ್ತಾ ಇದ್ರಿ. ಇವತ್ತು ಏನು ವಿಶೇಷತೆಯನ್ನು ಹಂಚಿಕೊಳ್ಳೋಕೆ ಇಷ್ಟಪಡ್ತೀರಿ ನಮ್ಮ ಜೊತೆ? ಇವತ್ತು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತ ಒಂದಿಷ್ಟು ಸ್ಟೋರಿಗಳಿದೆ, ರಾಮಾಯಣಕ್ಕೆ ರಿಲೇಟೆಡ್ ಆಗಿರುವಂತ ಸ್ಟೋರಿಗಳನ್ನ ಬಹಳ ಮಜವಾಗಿದೆ. ಅದರ ಜೊತೆಗೆ ಅಯೋಧ್ಯೆಯ ರಾಮ ಮಂದಿರಕ್ಕೆ ರಾಮನಿಗೋಸ್ಕರ ಹಿಂದಿನಿಂದಲೂ ಸರಿಸುಮಾರು 20-30 ವರ್ಷಗಳ ಕೆಲವೊಂದಿಷ್ಟು ಸ್ಟೋರಿಗಳು ಹೇಗಿದೆ ಅಂತಂದ್ರೆ 50 ವರ್ಷಗಳಿಂದಲೂ ಕೂಡ ತಲೆಮಾರುಗಳಿಂದ ಬಂದಿರುವಂತ ಸ್ಟೋರಿಗಳಿದಾವೆ. ಅವರೆಲ್ಲರೂ ಕೂಡ ರಾಮನಿಗೋಸ್ಕರ ಕೆಲಸ ಮಾಡ್ತಾರೆ. ಏನು ಕೊಡ್ತಾರೆ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆಮೇಲೆ ಇನ್ನೊಂದು ವಿಚಾರ ಹೇಳಬೇಕು, ಅಯೋಧ್ಯೆಯಲ್ಲಿ 7,000 ಮಂದಿರಗಳಿದೆ.
ಎಷ್ಟು ಜಾಗ ಹೇಳಿ? 5 ಕಿಲೋಮೀಟರ್ ಅಡ್ಡ ಹೋದ್ರೆ 5 ಕಿಲೋಮೀಟರ್ ಅಯೋಧ್ಯೆ ಮುಗಿದೋಗುತ್ತೆ, ಈ ಕಡೆಯಿಂದ ಈ ಕಡೆಗೆ ಬಂದ್ರೆ ಅಯೋಧ್ಯೆ ಮುಗಿದೋಗುತ್ತೆ. ಕೇವಲ 5 ಕಿಲೋಮೀಟರ್, ಅದಕ್ಕಿಂತ ಜಾಸ್ತಿ ಹೋದ್ರೆ ನಿಮಗೆ ಬೇರೆ ಕಡೆಗೆ ಹೋಗ್ಬಿಡ್ತೀರಾ. ಇಷ್ಟರೊಳಗೆ ಇಲ್ಲಿ ಇರುವಂತಹ ದೇವಸ್ಥಾನಗಳು 7,000 ದೇವಸ್ಥಾನಗಳು, ಅಷ್ಟೊಂದು ದೇವಸ್ಥಾನಗಳಿದೆ. ನೀವು ನನ್ನ ಹಿಂದೆ ಕೂಡ ಗಮನಿಸಿದ್ರೆ ನೋಡಬಹುದು, ನಿಮ್ಗೆ ಒಂದು ಬಾರಿ ಈ ಕಡೆಯಿಂದ ಆ ಕಡೆ ಕಣ್ಣು ಹಾಯಿಸಿದ್ರೆ ಎಲ್ಲ ಕಡೆ ಕೂಡ ಗೋಪುರಗಳು ಕಾಣಿಸಿಕೊಳ್ಳೋಕೆ ಸಿಗುತ್ತೆ. ಅಲ್ಲೊಂದು ಗೋಪುರ, ಇಲ್ಲೊಂದು ಗೋಪುರ. ಆಲ್ಮೋಸ್ಟ್ ಅಲ್ಲಿ ನನ್ನ ಹಿಂದೆನೆ ಸರಿಸುಮಾರಾಗಿ ಒಂದು 30-40 ಗೋಪುರಗಳು ನನಗೆ ಕಾಣಿಸುತ್ತೆ ಈ ಜಾಗದಿಂದಾನೆ. ಇನ್ನು ಗಲ್ಲಿಗಳಲ್ಲಿ ಹೋಗ್ತಾ ಇದ್ರೆ ಬರೀ ದೇವಸ್ಥಾನಗಳು ಕಾಣಿಸ್ಕೊಳ್ಳುತ್ತೆ. ಅಷ್ಟೊಂದು ವಿಶೇಷತೆಯಿಂದ ಕೂಡಿರುವಂಥದ್ದು ಅಯೋಧ್ಯೆ. ಇದನ್ನ ನಾವು ಮಥುರಾ ಅಲ್ಲಿ ನೋಡ್ತೀವಿ, ಇದನ್ನ ನಾವು ಕಾಶಿಯಲ್ಲಿ ನೋಡುವಂಥದ್ದು ನಮಗೆ ಬಹಳ ಚೆನ್ನಾಗಿ ಸಿಗುತ್ತೆ. ಅದೇ ರೀತಿಯಾಗಿ ಈಗ ಅಯೋಧ್ಯೆಯಲ್ಲೂ ಇದೇ ರೀತಿಯಾದಂಥ ದೃಶ್ಯಗಳು ಲಭ್ಯ ಆಗ್ತಾ ಇದೆ. ಮಂದಿರಗಳು ಪ್ರತಿಯೊಂದು ರಸ್ತೆಯಲ್ಲೂ ಕೂಡ 1-2 ಮಂದಿರಗಳು ಸಿಗುತ್ತೆ ನಮಗೆ. ಇವತ್ತಿನ ದಿನ ಬಹಳ ನಮ್ಮ ವೀಕ್ಷಕರು ನೋಡಬೇಕು ನಮ್ಮ ಚಾನಲ್ ಅನ್ನ ಇವತ್ತು. ಯಾಕಂತಂದ್ರೆ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತ ಸುದ್ದಿಗಳನ್ನ ನಾನು ಕೊಡ್ತೀನಿ, ಶಬೀರು ಕೊಡ್ತಾರೆ, ಅರವಿಂದ್ ಅವರು ಕೂಡ ಇವತ್ತು ಕೊಡ್ತಾರೆ. ಬಹಳ ಮಜವಾಗಿದೆ ಇವತ್ತಿನ ಸುದ್ದಿಗಳು. ವಿದ್ಯಾ. ಎಸ್ ಅರುಣ್, ಸಂಪರ್ಕದಲ್ಲಿರಿ. ನಾನು ನೇರವಾಗಿ ಶಬೀರ್ ಹತ್ರ ಹೋಗ್ತೀನಿ. ಶಬೀರ್, ಇವತ್ತು ಗರ್ಭಗುಡಿಯೊಳಗಾಗುವಂತಹ ಕಾರ್ಯಕ್ರಮಗಳ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ, ಈಗಾಗಲೇ ರಾಮ ಮಂದಿರವನ್ನ ತಲುಪಿದ್ದಾನೆ, ಆದ್ರೆ ಗರ್ಭಗುಡಿಯೊಳಗೆ ಒಂದು ಪ್ರತಿಷ್ಠಾಪನೆ ಮಾಡುವಂತಹ ದಿವಸ ಹೇಗಿರುತ್ತೆ, ಡೀಟೇಲ್ಸ್ ಕೊಡ್ಬೋದಾ ಶಬೀರ್? ವಿದ್ಯಾ, ಖಂಡಿತವಾಗ್ಲು ನೋಡಿ, ಇವತ್ತಿಗೆ 5 ದಿನ ಅಂದ್ರೆ ಜನವರಿ 22ನೇ ತಾರೀಕು ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ. ಅದಕ್ಕಿಂತ 5 ದಿನ ಮುಂಚೆ ಇವತ್ತು ರಾಮಲಲ್ಲನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಮೊದಲಿಗೆ ವಿಗ್ರಹದ ಶುದ್ಧೀಕರಣ ಆಗುತ್ತೆ. ಶುದ್ಧೀಕರಣ ಆದ ಬಳಿಕ ಜಲಾಭಿಷೇಕ ಎಲ್ಲ ಆಗುತ್ತೆ. ಅದಾದ ಬಳಿಕ ಆ ಒಂದು ಮಂಟಪ ಏನಿದೆ, ಗರ್ಭಗುಡಿಯ ಮಂಟಪ ಏನಿದೆ, ಅಲ್ಲಿ ಆ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಒಂದು ಪ್ರಮುಖವಾದಂತಹ ಬೆಳವಣಿಗೆ ಕೂಡ ಆಗುತ್ತೆ. ಅದು ಏನು ಅಂದ್ರೆ, ಒಂದು ವಿಶೇಷವಾದಂತಹ ಯಂತ್ರವನ್ನ ಕೂಡ ಈಗ ಅಲ್ಲಿ ಸಿದ್ಧಪಡಿಸಿರುವಂತದ್ದು. ತಾಮ್ರದ ಹಾಳೆಯಲ್ಲಿ ವಿಶೇಷವಾದಂತಹ ಯಂತ್ರವನ್ನ ಆಂಧ್ರ ಪ್ರದೇಶ ಮೂಲದವರೊಬ್ರು ಬರೆದಿದ್ದಾರೆ. ಆ ಒಂದು ಯಂತ್ರವನ್ನ ಕೆಳಗಡೆ ಇಟ್ಟು ಅದರ ಮೇಲೆ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅದಾದ ನಂತರ ಎಲ್ಲ ಅರವಿಂದ್ ಅವರು ಹೇಳಿದಾಗೆ ಎಲ್ಲ ರೀತಿಯಾದಂತಹ ಪೂಜಾ ಕೈಂಕರ್ಯಗಳು ಆರಂಭ ಆಗುತ್ತೆ. ಈ ಯಂತ್ರವನ್ನ ಇಡೋ ಉದ್ದೇಶ ಏನು ಅಂದ್ರೆ, ಈ ಒಂದು ಪ್ರತಿಷ್ಠಾಪನೆ ಆಗುವಂತ ಮೂರ್ತಿ ಏನಿದೆ ಅದಕ್ಕೆ ವಿಶೇಷವಾದಂತಹ ದೈವಿಕ ಶಕ್ತಿ ಆ ಯಂತ್ರದ ಸಹಾಯದಿಂದ ಬರುತ್ತೆ. ಅದು ಯಾವಾಗ ಪ್ರಾಣ ಪ್ರತಿಷ್ಠಾಪನೆ ಆದ ಬಳಿಕ. ಸೊ ಹೀಗಾಗಿ ಆ ಯಂತ್ರದ ಶಕ್ತಿಯೂ ಕೂಡ ಮೂರ್ತಿಗೆ ಬರಬೇಕು ಅನ್ನುವಂತ ದೃಷ್ಟಿಯಿಂದ ಯಂತ್ರವನ್ನ ಕೆಳಗಡೆ ಇಟ್ಟು ಅದರ ಮೇಲೆ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಯಾವಾಗ 22ನೇ ತಾರೀಕು ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ, ಅದೊಂದು ಪರಿಪೂರ್ಣವಾದಂತಹ ದೇವರಾಗಿ ಬದಲಾಗುವಂತದ್ದನ್ನ ಕೂಡ ನಾವು ಗಮನಿಸಬಹುದು. ಇವತ್ತಿನಿಂದ ಶುರುವಾಗಿ ಮುಂದಿನ 5 ದಿನಗಳ ಕಾಲ ವಿಶೇಷವಾದಂತಹ ಪೂಜೆ ಪ್ರತಿನಿತ್ಯವೂ ಬೇರೆ ಬೇರೆ ಹಂತದಲ್ಲಿ ಆಗ್ತಾ ಹೋಗುತ್ತೆ. ಅರವಿಂದ್ ಅವರು ಹೇಳಿದ್ರು, ಗಂಧದ ಅಭಿಷೇಕ ಆಗುವಂತದ್ದು, ಬೇರೆ ಬೇರೆ ರಾಜ್ಯಗಳಿಂದ ತಂದಿರುವಂತಹ ಜಲದಿಂದ ಅಭಿಷೇಕ ಆಗಿರುವಂತದ್ದು, ಹೀಗೆ ಬೇರೆ ಬೇರೆ ಪೂಜೆ ಪುನಸ್ಕಾರಗಳು ನಡೆಯುತ್ತೆ. ಅದಾದ ಬಳಿಕ ಅಂತಿಮವಾಗಿ ಜನವರಿ 22ನೇ ತಾರೀಕು ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಕೂಡ ಆಗುತ್ತೆ. ವಿದ್ಯಾ. ಓಕೆ ಶಬೀರ್, ಅರುಣ್, ಅರವಿಂದ್, 3 ಜನ ಬಹಳ ಅದ್ಭುತವಾದಂತಹ ಡೀಟೇಲ್ಸ್ ಇವತ್ತಿನ ಕಾರ್ಯಕ್ರಮದ ವೇಳಾಪಟ್ಟಿಯನ್ನ ಕೊಟ್ಟಿದ್ದೀರಿ. ಸೊ ಈಗಾಗಲೇ ರಾಮ ಮಂದಿರವನ್ನ ತಲುಪಾಗಿದೆ. ಇವತ್ತು ಪ್ರತಿಷ್ಠಾಪನೆ ಆಗಬೇಕು ಗರ್ಭಗುಡಿಯೊಳಗೆ. ಇದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ರಿ 3 ಜನಕ್ಕೆ ಧನ್ಯವಾದ. ಇವತ್ತಿನ ಡೀಟೇಲ್ಸ್ ಅಂದ್ರೆ ಗರ್ಭಗುಡಿಯ ಒಳಗಿನ ಡೀಟೇಲ್ಸ್ನ ನಮ್ಮ ಪ್ರತಿನಿಧಿಗಳು ಕೊಡ್ತಾ ಇದ್ರು. ಸೌಮ್ಯ ದೃಷ್ಟಿ ಬರೋದಕ್ಕೆ ನಾವು ಸೋಮವಾರ ತನಕ ಕಾಯಬೇಕು. ಅದಕ್ಕಿಂತ ಮುಂಚೆ ಇವತ್ತು ಪ್ರತಿಷ್ಠಾಪನೆ, ಆದ್ಮೇಲೆ ಆಗುವಂತಹ ಹೋಮ ಹವನ, ಹಾಗೆ ಇಡೀ ದೇಶದ ಮೂಲೆಯಿಂದಲೂ ಪವಿತ್ರ ನದಿಗಳಿಂದ ಶೇಖರಿಸಿ ತಂದಿರುವಂತಹ ಜಲದಿಂದ ಅಭಿಷೇಕ, ಇವೆಲ್ಲವೂ ಇವತ್ತು ರಾಮಲಲ್ಲನಿಗೆ ಆಗತ್ತೆ.